ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 3/10/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಸತ್ಯ ಸತ್ಯ ಪತಂಗಗಳಾಗಿದ್ದೀರಾ. ನೀವೀಗ ಜ್ಯೋತಿಯಾದಂತಹ ಪರಮಾತ್ಮ ತಂದೆಗೆ ಬಲಿಹಾರಿಯಾಗುತ್ತೀರಾ. ಪತಂಗ ಆದಂತಹ ನೀವು ಜ್ಯೋತಿಯಾದಂತಹ ಪರಮಾತ್ಮ ತಂದೆಗೆ ಬಲಿಹಾರಿ ಆಗುವ ನೆನಪಾರ್ಥವೇ ಈ ದೀಪಾವಳಿಯಾಗಿದೆ. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆ ತಮ್ಮ ಮಕ್ಕಳಿಗೆ ಯಾವೊಂದು ಸಮಾಚಾರವನ್ನು ತಿಳಿಸಿದ್ದಾರೆ? ಉತ್ತರ, ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಆತ್ಮರಾದ ನೀವು ಹೇಗೆ ನಿರ್ವಾಣಧಾಮದಿಂದ ಈ ಸೃಷ್ಟಿಗೆ ಬರುತ್ತೀರಾ ಮತ್ತು ತಂದೆಯಾದ ನಾನು ಹೇಗೆ ಈ ಸೃಷ್ಟಿಗೆ ಬರುತ್ತೇನೆ, ನಾನು ಯಾರಾಗಿದ್ದೇನೆ, ನಾನು ಏನನ್ನು ಮಾಡುತ್ತೇನೆ, ನಾನು ಹೇಗೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆ, ಹೇಗೆ ಮಕ್ಕಳಾದ ನಿಮ್ಮನ್ನು ರಾವಣನ ಮೇಲೆ ವಿಜಯನ್ನಾಗಿ ಮಾಡುತ್ತೇನೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಈಗ ಮಕ್ಕಳಾದ ನೀವು ಈ ಎಲ್ಲಾ ಮಾತಿನ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಈಗ ನಿಮ್ಮ ಆತ್ಮಜ್ಯೋತಿ ಬೆಳಗಿದೆ. ಇಂದಿನ ಗೀತೆಯಾಗಿದೆ, ನೀವೇ ಮಾತಾ ಆಗಿದ್ದೀರಾ, ನೀವೇ ಪಿತಾ ಆಗಿದ್ದೀರಾ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಗೀತೆಯನ್ನು ಕೇಳಿದಿರಿ. ಆತ್ಮರಾದ ನೀವು ಈ ಸ್ಥೂಲ ಕರ್ಮೇಂದ್ರಿಯದ ಮೂಲಕ ಗೀತೆಯನ್ನು ಕೇಳಿದಿರಿ. ಈ ಗೀತೆಯಲ್ಲಿ ಮೊದಲು ಬರುವಂತಹ ಕೆಲವೊಂದು ಲೈನ್ಗಳು ಸರಿಯಾಗಿತ್ತು. ನಂತರ ಅಂತ್ಯದಲ್ಲಿ ಪುನಃ ಭಕ್ತಿಯ ಶಬ್ದಗಳು ಈ ಗೀತೆಯಲ್ಲಿ ಇತ್ತು. ನಾನು ನಿಮ್ಮ ಚರಣದ ಧೂಳಾಗಿದ್ದೇನೆ ಅನ್ನುವ ಭಕ್ತಿಯ ಶಬ್ದ ಈ ಗೀತೆಯಲ್ಲಿ ಇದೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಚರಣದ ಧೂಳಾಗಲು ಸಾಧ್ಯ ಇಲ್ಲ. ಇದು ತಪ್ಪು ಮಾತಾಗಿದೆ. ತಂದೆ ಮಕ್ಕಳಿಗೆ ಸರಿಯಾದ ಮಾತನ್ನೇ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೆ. ಯಾವ ಸ್ಥಾನದಿಂದ ಮಕ್ಕಳಾದ ನೀವು ಈ ಸೃಷ್ಟಿಗೆ ಬರುತ್ತೀರೋ ಅದೇ ಸ್ಥಾನದಿಂದ ಪರಮಾತ್ಮ ತಂದೆ ಕೂಡ ಈ ಸೃಷ್ಟಿಗೆ ಬರುತ್ತಾರೆ. ಅದು ನಿರ್ವಾಣಧಾಮ ಆಗಿದೆ. ಎಲ್ಲರೂ ಈ ಸೃಷ್ಟಿಗೆ ಹೇಗೆ ಬರುತ್ತಾರೆ ಅನ್ನುವ ಸಮಾಚಾರವನ್ನು ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಅಥವಾ ತಂದೆಯಾದ ನಾನು ಈ ಸೃಷ್ಟಿಗೆ ಹೇಗೆ ಬರುತ್ತೇನೆ ಅನ್ನುವ ಸ್ವಯಂನ ಸಮಾಚಾರವನ್ನು ತಂದೆ ತಿಳಿಸಿದ್ದಾರೆ. ಮತ್ತು ತಂದೆಯಾದ ನಾನು ಬಂದು ಈ ಸೃಷ್ಟಿಯಲ್ಲಿ ಏನನ್ನು ಮಾಡುತ್ತೇನೆ ಅನ್ನುವ ಸಮಾಚಾರವನ್ನು ತಂದೆ ತಿಳಿಸಿದ್ದಾರೆ. ರಾಮರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ರಾವಣನ ಮೇಲೆ ಪರಮಾತ್ಮ ತಂದೆ ನಮ್ಮನ್ನು ವಿಜಯನ್ನಾಗಿ ಮಾಡುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ರಾಮರಾಜ್ಯ ಮತ್ತು ರಾವಣ ರಾಜ್ಯ ಇದೇ ಭೂಮಿಯ ಮೇಲಿದೆ ಎಂದು ಹೇಳಲಾಗುತ್ತದೆ. ನೀವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ನೀವು ವಿಶ್ವಕ್ಕೆ ಮಾಲೀಕರಾದಾಗ ಭೂಮಿ, ಆಕಾಶ, ಸೂರ್ಯ ಎಲ್ಲರೂ ನಿಮ್ಮ ಜೊತೆಗೇ ಇರುತ್ತಾರೆ. ಅಂದ ಮೇಲೆ ರಾವಣ ರಾಜ್ಯ ಕೂಡ ಇಡೀ ವಿಶ್ವದಲ್ಲಿ ಇದೆ ಎಂದು ಹೇಳಲಾಗುತ್ತದೆ ಮತ್ತು ರಾಮರಾಜ್ಯ ಕೂಡ ಇಡೀ ವಿಶ್ವದಲ್ಲಿ ಇದೆ ಎಂದು ಹೇಳಲಾಗುತ್ತದೆ. ರಾವಣ ರಾಜ್ಯದಲ್ಲಿ ಎಷ್ಟೊಂದು ಕೋಟ್ಯಾಂತರ ಜನ ಇದ್ದಾರೆ. ರಾಮರಾಜ್ಯದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ. ನಂತರ ನಿಧಾನವಾಗಿ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತದೆ. ರಾವಣ ರಾಜ್ಯದಲ್ಲಿ ತೀವ್ರ ಗತಿಯಿಂದ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತದೆ. ಏಕೆಂದರೆ ರಾವಣ ರಾಜ್ಯದಲ್ಲಿ ಮನುಷ್ಯರು ವಿಕಾರಿಗಳಾಗುತ್ತಾರೆ. ರಾಮರಾಜ್ಯದಲ್ಲಿ ನಿರ್ವಿಕಾರಿ ಮನುಷ್ಯರು ಇರುತ್ತಾರೆ. ಇದು ಮನುಷ್ಯರ ಕಥೆಯಾಗಿದೆ. ಅಂದ ಮೇಲೆ ರಾಮ ಕೂಡ ಬೇಹದ್ದಿಗೆ ಮಾಲೀಕ ಆಗಿದ್ದಾರೆ, ರಾವಣ ಕೂಡ ಬೇಹದ್ದಿಗೆ ಮಾಲೀಕ ಆಗಿದ್ದಾರೆ. ಈಗ ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ. ಗಾಯನ ಕೂಡ ಇದೆ, ಅನೇಕ ಧರ್ಮದ ವಿನಾಶ ಎಂದು. ಪರಮಾತ್ಮ ತಂದೆ ಈ ವೃಕ್ಷದ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಈಗ ದಸರಾ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ದಸರಾ ಹಬ್ಬದ ಸಮಯದಲ್ಲಿ ರಾವಣನನ್ನು ಸುಡುತ್ತಾರೆ. ಅದು ಹದ್ದಿನ ರೂಪದಲ್ಲಿ ರಾವಣನನ್ನು ಸುಡುವುದಾಗಿದೆ. ನಿಮ್ಮ ಮಾತು ಬೇಹದ್ದಿನ ಮಾತಾಗಿದೆ. ಭಾರತದ ನಿವಾಸಿಗಳು ಮಾತ್ರ ರಾವಣನನ್ನು ಸುಡುತ್ತಾರೆ. ವಿದೇಶದಲ್ಲೂ ಕೂಡ ಯಾವ ಸ್ಥಾನದಲ್ಲಿ ಜಾಸ್ತಿ ಜನ ಭಾರತದ ನಿವಾಸಿಗಳಿದ್ದಾರೋ ಅಲ್ಲಿ ರಾವಣನನ್ನು ಸುಡುತ್ತಾರೆ. ಅದು ಹದ್ದಿನ ದಸರಾ ಹಬ್ಬ ಆಗಿದೆ. ಲಂಕೆಯಲ್ಲಿ ರಾವಣನ ರಾಜ್ಯ ಇತ್ತು ಎಂದು ತೋರಿಸುತ್ತಾರೆ. ಸೀತೆಯನ್ನು ರಾವಣ ಕಳ್ಳತನ ಮಾಡಿಕೊಂಡು ಲಂಕೆಗೆ ಕರೆದುಕೊಂಡು ಹೋದರು ಎಂದು ತೋರಿಸುತ್ತಾರೆ. ಇದೆಲ್ಲ ಹದ್ದಿನ ಮಾತಾಗಿದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಡೀ ವಿಶ್ವದಲ್ಲಿ ಈಗ ರಾವಣನ ರಾಜ್ಯ ಇದೆ, ರಾಮರಾಜ್ಯ ಈಗ ಇಲ್ಲ. ರಾಮರಾಜ್ಯ ಅಂದರೆ ಈಶ್ವರ ತಂದೆಯ ಮೂಲಕ ಸ್ಥಾಪಿಸಲ್ಪಟ್ಟಂತಹ ರಾಜ್ಯ. ಸತ್ಯುಗಕ್ಕೆ ರಾಮರಾಜ್ಯ ಎಂದು ಕರೆಯಲಾಗುತ್ತದೆ. ಮಾಲೆಯನ್ನು ಸ್ಮರಣೆ ಮಾಡುತ್ತಾರೆ.
ರಘುಪತಿ ರಾಘವ ರಾಜಾರಾಮ್ ಎಂದು ಹೇಳುತ್ತಾರೆ. ಆದರೆ ರಾಜಾರಾಮನ ಸ್ಮರಣೆಯನ್ನು ಮಾಡುವುದಿಲ್ಲ. ಯಾವ ನಿರಾಕಾರ ರಾಮ ಇಡೀ ವಿಶ್ವದ ಆತ್ಮರ ಸೇವೆಯನ್ನು ಮಾಡುತ್ತಾರೋ ಅಂತವರ ಮಾಲೆಯನ್ನು ಸ್ಮರಣೆ ಮಾಡಲಾಗುತ್ತದೆ. ಭಾರತದ ನಿವಾಸಿಗಳು ದಸರಾ ಹಬ್ಬದ ನಂತರ ಪುನಃ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ದೀಪಾವಳಿಯನ್ನು ಏಕೆ ಆಚರಣೆ ಮಾಡುತ್ತಾರೆ? ಏಕೆಂದರೆ ದೇವತೆಗಳ ಪಟ್ಟಾಭಿಷೇಕ ದೀಪಾವಳಿಯ ದಿನ ನಡೆಯುತ್ತದೆ. ದೇವತೆಗಳ ಪಟ್ಟಾಭಿಷೇಕದ ದಿನದಂದು ಬಹಳಷ್ಟು ದೀಪಗಳನ್ನು ಸತ್ಯುಗದಲ್ಲಿ ಬೆಳಗಿಸುತ್ತಾರೆ. ಸತ್ಯುಗದಲ್ಲಿ ಒಂದನೆಯದಾಗಿ ಪಟ್ಟಾಭಿಷೇಕ ಎಂದು ಕರೆಯುತ್ತಾರೆ. ಇನ್ನು ಎರಡನೆಯದಾಗಿ ಮನೆ ಮನೆಯಲ್ಲೂ ದೀಪಾವಳಿ ಎಂದು ಕರೆಯುತ್ತಾರೆ. ಪ್ರತಿಯೊಂದು ಆತ್ಮದ ಜ್ಯೋತಿ ಬೆಳಗಿ ಬಿಡುತ್ತದೆ. ಈಗ ಸರ್ವ ಆತ್ಮರ ಜ್ಯೋತಿ ನಂದಿ ಹೋಗಿದೆ. ಕಬ್ಬಿಣದ ಯುಗ ಅಂದರೆ ಅಂಧಕಾರದ ಯುಗ ಆಗಿದೆ. ಅಂಧಕಾರ ಅಂದರೆ ಭಕ್ತಿ ಮಾರ್ಗ ಆಗಿದೆ. ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಜ್ಯೋತಿಯಲ್ಲಿರುವಂತಹ ಪ್ರಕಾಶ ಕಡಿಮೆ ಆಗುತ್ತದೆ. ಇನ್ನು ಜಗತ್ತಿನಲ್ಲಿ ಆಚರಣೆ ಮಾಡುವಂತಹ ದೀಪಾವಳಿ ಕೃತಕ ದೀಪಾವಳಿ ಅಂದರೆ ಆರ್ಟಿಫಿಷಿಯಲ್ ದೀಪಾವಳಿ ಆಗಿದೆ. ಈ ರೀತಿ ಪಟ್ಟಾಭಿಷೇಕ ಅಂತೂ ಈ ಸಮಯದಲ್ಲಿ ನಡೆಯುವುದಿಲ್ಲ. ಅಂದರೆ ಕಲಿಯುಗದಲ್ಲಿ ದೀಪಾವಳಿಯನ್ನು ಆಚರಣೆ ಮಾಡುವಾಗ ಪಟ್ಟಾಭಿಷೇಕವನ್ನು ಮಾಡುವುದಿಲ್ಲ. ಕೇವಲ ಪಟಾಕಿಗಳನ್ನು ಸುಡುತ್ತಾರೆ. ದೀಪಾವಳಿಯ ದಿನದಂದು ಲಕ್ಷ್ಮಿಯನ್ನು ಆಹ್ವಾನ ಮಾಡುತ್ತಾರೆ, ಪೂಜೆ ಮಾಡುತ್ತಾರೆ. ಇದೆಲ್ಲ ಭಕ್ತಿ ಮಾರ್ಗದ ಉತ್ಸವ ಆಗಿದೆ. ಯಾವ ರಾಜ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೋ ಅವರ ಪಟ್ಟಾಭಿಷೇಕದ ದಿನವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ. ಅದೆಲ್ಲ ಹದ್ದಿನ ಮಾತಾಗಿದೆ. ಈಗ ಬೇಹದ್ದಿನ ವಿನಾಶ ನಡೆಯುತ್ತದೆ. ಸತ್ಯ ಸತ್ಯ ದಸರಾ ಹಬ್ಬ ನಡೆಯುತ್ತದೆ. ಪರಮಾತ್ಮ ತಂದೆ ಬಂದಿರುವುದೇ ಸರ್ವರ ಆತ್ಮ ಜ್ಯೋತಿಯನ್ನು ಬೆಳಗಿಸುವುದಕ್ಕೋಸ್ಕರ. ಮನುಷ್ಯರು ತಿಳಿದುಕೊಂಡಿದ್ದಾರೆ, ನಮ್ಮ ಆತ್ಮ ಜ್ಯೋತಿ ದೊಡ್ಡ ಜ್ಯೋತಿಯಾದ ಪರಮ ಜ್ಯೋತಿಯಾದ ಪರಮಾತ್ಮ ತಂದೆಯ ಜೊತೆಗೆ ಸೇರಿಕೊಳ್ಳುತ್ತದೆ. ಅಂದರೆ ಪರಮ ಜ್ಯೋತಿಯಾದ ಪರಮಾತ್ಮ ತಂದೆಯಲ್ಲಿ ನಮ್ಮ ಆತ್ಮ ಜ್ಯೋತಿ ಲೀನ ಆಗುತ್ತದೆ ಎಂದು. ಬ್ರಹ್ಮ ಸಮಾಜದವರ ಮಂದಿರದಲ್ಲಿ ಸದಾ ಜ್ಯೋತಿ ಬೆಳಗುತ್ತಿರುತ್ತದೆ. ಅವರು ತಿಳಿದುಕೊಳ್ಳುತ್ತಾರೆ, ಹೇಗೆ ಪತಂಗ ಜ್ಯೋತಿಯ ಸುತ್ತ ಸುತ್ತಾಡಿ ನಂತರ ಜ್ಯೋತಿಗೆ ಬಲಿಹಾರಿಯಾಗುತ್ತದೆ. ಅದೇ ರೀತಿ ಆತ್ಮರಾದ ನಾವು ದೊಡ್ಡ ಜ್ಯೋತಿಯಾದಂತಹ ಪರಮಾತ್ಮ ತಂದೆಯಲ್ಲಿ ಲೀನ ಆಗುತ್ತೇವೆ ಎಂದು ಹೇಳುತ್ತಾರೆ. ಈ ಮಾತಿನ ಬಗ್ಗೆ ಒಂದು ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ನೀವು ಪರಮಾತ್ಮ ತಂದೆಗೆ ಅರ್ಧಕಲ್ಪದ ಪ್ರಿಯತಮೆಯರಾಗಿದ್ದೀರಾ. ನೀವೀಗ ಬಂದು ಪ್ರಿಯತಮ ಆದಂತಹ ಒಬ್ಬ ಪರಮಾತ್ಮ ತಂದೆಗೆ ಬಲಿಹಾರಿ ಆಗುತ್ತೀರಾ. ಇಲ್ಲಿ ಸ್ವಯಂ ಅನ್ನು ಸುಟ್ಟುಕೊಳ್ಳುವಂತಹ ಮಾತೇ ಇಲ್ಲ. ಹೇಗೆ ಜಗತ್ತಿನಲ್ಲಿ ಪ್ರಿಯತಮ ಪ್ರಿಯತಮೆ ಇರುತ್ತಾರೆ, ಅವರು ಒಬ್ಬರು ಇನ್ನೊಬ್ಬರಿಗೆ ಪ್ರಿಯತಮೆಯರಾಗಿರುತ್ತಾರೆ. ಜಗತ್ತಿನಲ್ಲಿರುವ ಪ್ರಿಯತಮ ಪ್ರಿಯತಮೆಯರು ಒಬ್ಬರು ಇನ್ನೊಬ್ಬರಿಗೆ ಪ್ರೇಮಿಗಳಾಗಿರುತ್ತಾರೆ. ಇಲ್ಲಿ ಒಬ್ಬ ಪರಮಾತ್ಮ ತಂದೆ ಪ್ರಿಯತಮ ಆಗಿದ್ದಾರೆ, ಉಳಿದವರೆಲ್ಲ ಪ್ರಿಯತಮೆಯರಾಗಿದ್ದಾರೆ. ಪ್ರಿಯತಮೆಯರು ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ಭಕ್ತಿ ಮಾರ್ಗದಲ್ಲೂ ಕೂಡ ನೆನಪು ಮಾಡುತ್ತಿರುತ್ತಾರೆ. ಪ್ರಿಯತಮ ತಂದೆ, ನೀವು ಬನ್ನಿ, ನೀವು ಬಂದರೆ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ ಎಂದು. ನಿಮ್ಮನ್ನು ಬಿಟ್ಟು ನಾವು ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಈಗ ನಿಮ್ಮ ಪ್ರೀತಿ ಶಾರೀರಿಕ ಪ್ರೀತಿಯಲ್ಲ. ಲೌಕಿಕ ಜಗತ್ತಿನ ಪ್ರಿಯತಮ ಮತ್ತು ಪ್ರಿಯತಮೆಯರ ಪ್ರೀತಿ ಶಾರೀರಿಕ ಪ್ರೀತಿಯಾಗಿದೆ. ಶಾರೀರಿಕ ಪ್ರೀತಿ ಇರುವ ಕಾರಣ ಲೌಕಿಕ ಜಗತ್ತಿನ ಪ್ರಿಯತಮ ಪ್ರಿಯತಮೆಯರು ಒಬ್ಬರು ಇನ್ನೊಬ್ಬರನ್ನು ನೋಡುತ್ತಿರುತ್ತಾರೆ. ಒಬ್ಬರು ಇನ್ನೊಬ್ಬರನ್ನು ನೋಡಿ ತೃಪ್ತಿಯ ಅನುಭವವನ್ನು ಮಾಡುತ್ತಾರೆ. ಲೌಕಿಕ ಜಗತ್ತಿನ ಪ್ರಿಯತಮ ಪ್ರಿಯತಮೆಯರು ಒಬ್ಬರು ಇನ್ನೊಬ್ಬರನ್ನು ನೋಡಿ ಸಂತುಷ್ಟರಾಗುತ್ತಾರೆ. ಇಲ್ಲಿ ಪ್ರಿಯತಮ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ, ಉಳಿದವರೆಲ್ಲ ಪ್ರಿಯತಮೆಯರೇ ಆಗಿದ್ದಾರೆ. ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಬಲೆ ಕೆಲವರು ಪ್ರಕೃತಿಯೇ ಪರಮಾತ್ಮ ಆಗಿದೆ ಎಂದು ಪ್ರಕೃತಿಗೆ ಮಾನ್ಯತೆಯನ್ನು ನೀಡುತ್ತಾರೆ. ಆದರೂ ಕೂಡ ಓ ಪರಮಾತ್ಮ, ಓ ಗಾಡ್ ಅನ್ನುವ ಶಬ್ದ ಅವಶ್ಯವಾಗಿ ಅವರ ಬಾಯಿಂದ ಬರುತ್ತದೆ. ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ, ನಮ್ಮ ದುಃಖವನ್ನು ದೂರ ಮಾಡಿ. ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಜನ ಪ್ರಿಯತಮ ಪ್ರಿಯತಮೆಯರು ಇರುತ್ತಾರೆ. ಕೆಲವರಿಗೆ ಪ್ರೇಮಿಗಳಾದರೆ ಇನ್ನು ಕೆಲವರಿಗೆ ಪ್ರೇಮಿಗಳಾಗಿರುತ್ತಾರೆ. ಎಷ್ಟು ಜನ ಹನುಮಂತನ ಪ್ರೇಮಿಗಳಾಗಿರಬಹುದು? ಎಲ್ಲರೂ ತಮ್ಮ ತಮ್ಮ ಪ್ರಿಯತಮನ ಚಿತ್ರವನ್ನು ನಿರ್ಮಾಣ ಮಾಡಿ ಪರಸ್ಪರ ಸೇರಿ ಕುಳಿತು ಪ್ರಿಯತಮ ಆದಂತಹ ಆ ದೇವತೆಯ ಪೂಜೆಯನ್ನು ಮಾಡುತ್ತಾರೆ.
ಪೂಜೆಯನ್ನು ಮಾಡಿ ನಂತರ ಆ ಪ್ರಿಯತಮ ಆದಂತಹ ದೇವತೆಯ ಮೂರ್ತಿಯನ್ನು ನೀರಿನಲ್ಲಿ ಮುಳುಗಿಸಿ ಬಿಡುತ್ತಾರೆ. ದೇವತೆಗಳ ಪೂಜೆಯನ್ನು ಮಾಡಿ ಪುನಃ ನೀರಿನಲ್ಲಿ ಆ ದೇವತೆಯನ್ನು ಮುಳುಗಿಸುವ ಮಾತಿನಲ್ಲಿ ಯಾವ ಮಾತಿನ ಅರ್ಥವೂ ಇಲ್ಲ. ಈ ಜ್ಞಾನ ಮಾರ್ಗದಲ್ಲಿ ಅಂತಹ ಮಾತಿಲ್ಲ. ಇಲ್ಲಿ ನಿಮ್ಮ ಪ್ರಿಯತಮ ಸದಾ ಸುಂದರ ಆಗಿದ್ದಾರೆ. ನಿಮ್ಮ ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ಎಂದೂ ಕಪ್ಪಾಗುವುದಿಲ್ಲ. ಪರಮಾತ್ಮ ತಂದೆ ಪ್ರಯಾಣಿಕ ಆಗಿ ಬಂದು ಎಲ್ಲರನ್ನೂ ಸುಂದರರನ್ನಾಗಿ ಮಾಡುತ್ತಾರೆ. ನೀವು ಕೂಡ ಪ್ರಯಾಣಿಕರೇ ಆಗಿದ್ದೀರಾ. ದೂರ ದೇಶದಿಂದ ಬಂದು ಇಲ್ಲಿ ನೀವು ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ನಿಮ್ಮಲ್ಲೂ ಕೂಡ ಈ ಜ್ಞಾನದ ಮಾತನ್ನು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅರ್ಥ ಮಾಡಿಕೊಳ್ಳುತ್ತೀರಾ. ನೀವೀಗ ತ್ರಿಕಾಲದರ್ಶಿಗಳಾಗಿದ್ದೀರಾ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿದೆ. ನೀವು ತ್ರಿಕಾಲದರ್ಶಿಗಳಾಗಿದ್ದೀರಾ. ತ್ರಿಕಾಲದರ್ಶಿ ಬ್ರಹ್ಮ ಕುಮಾರಿಯರು ನೀವಾಗಿದ್ದೀರಾ. ಹೇಗೆ ಜಗದ್ಗುರು ಮುಂತಾದ ಟೈಟಲ್ ಪ್ರಾಪ್ತಿಯಾಗುತ್ತದೆ, ಹೇಗೆ ಕೆಲವರು ಜಗದ್ಗುರು ಅನ್ನುವಂತಹ ಬಿರುದನ್ನು ಪಡೆದುಕೊಳ್ಳುತ್ತಾರೆ, ಅದೇ ರೀತಿ ಇಲ್ಲಿ ನಿಮಗೂ ಕೂಡ ಬಿರುದು ಸಿಗುತ್ತದೆ. ನಿಮಗೆ ಬಹಳ ಒಳ್ಳೆಯ ಬಿರುದು ಸಿಕ್ಕಿದೆ. ಸರ್ವಶ್ರೇಷ್ಠ ಬಿರುದು ಸಿಕ್ಕಿದೆ. ಸ್ವದರ್ಶನ ಚಕ್ರಧಾರಿ ಅನ್ನುವ ಬಹಳ ಒಳ್ಳೆಯ ಬಿರುದು ನಿಮಗೆ ಸಿಕ್ಕಿದೆ. ಬ್ರಾಹ್ಮಣರಾದ ನೀವೇ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ. ಬ್ರಾಹ್ಮಣರಾದ ನೀವು ಸ್ವದರ್ಶನ ಚಕ್ರಧಾರಿ ಆಗಿದ್ದೀರೋ ಅಥವಾ ಶಿವತಂದೆ ಸ್ವದರ್ಶನ ಚಕ್ರಧಾರಿ ಆಗಿದ್ದಾರೋ? ಶಿವತಂದೆ ಕೂಡ ಸ್ವದರ್ಶನ ಚಕ್ರಧಾರಿ ಆಗಿದ್ದಾರೆ ಎಂದು ಮಕ್ಕಳು ಹೇಳುತ್ತಿದ್ದಾರೆ. ಏಕೆಂದರೆ ಸ್ವದರ್ಶನ ಚಕ್ರಧಾರಿ ಆತ್ಮ ಆಗುತ್ತದೆ. ಶರೀರದ ಮೂಲಕ ಆತ್ಮ ಸ್ವದರ್ಶನ ಚಕ್ರಧಾರಿ ಆಗುತ್ತದೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಬಂದು ಜ್ಞಾನವನ್ನು ತಿಳಿಸುತ್ತಾರೆ. ಶಿವತಂದೆ ಸ್ವದರ್ಶನ ಚಕ್ರಧಾರಿ ಆಗದೇ ಇದ್ದಿದ್ದರೆ ನಿಮ್ಮನ್ನು ಶಿವತಂದೆ ಹೇಗೆ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಿದ್ದರು? ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ. ದೇಹಕ್ಕೆ ಸರ್ವಶ್ರೇಷ್ಠ ಎಂದು ಕರೆಯುವುದಿಲ್ಲ. ಆ ಸರ್ವಶ್ರೇಷ್ಠ ತಂದೆ ಬಂದು ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಆತ್ಮರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಸ್ವದರ್ಶನ ಚಕ್ರಧಾರಿಗಳಾಗಲು ಸಾಧ್ಯ ಇಲ್ಲ. ಯಾವ ಆತ್ಮರು ಸ್ವದರ್ಶನ ಚಕ್ರಧಾರಿಗಳಾಗುತ್ತಾರೆ? ಯಾರು ಬ್ರಾಹ್ಮಣ ಧರ್ಮದ ಆತ್ಮರಾಗಿದ್ದಾರೋ ಅವರೇ ಸ್ವದರ್ಶನ ಚಕ್ರಧಾರಿಗಳಾಗುತ್ತಾರೆ. ಮೊದಲು ನೀವು ಶೂದ್ರ ಧರ್ಮದಲ್ಲಿ ಇದ್ದಾಗ ಈ ಜ್ಞಾನದ ಮಾತು ನಿಮಗೆ ಗೊತ್ತಿರಲಿಲ್ಲ. ಈಗ ಪರಮಾತ್ಮ ತಂದೆಯ ಮೂಲಕ ಎಲ್ಲಾ ಜ್ಞಾನದ ಮಾತನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಇದೆಲ್ಲ ಬಹಳ ಒಳ್ಳೆಯ ಜ್ಞಾನದ ಮಾತಾಗಿದೆ. ನೀವೀಗ ಈ ಜ್ಞಾನದ ಮಾತನ್ನು ಕೇಳುತ್ತೀರಾ. ಜ್ಞಾನವನ್ನು ಕೇಳಿ ನೀವು ಖುಷಿ ಪಡುತ್ತೀರಾ. ಹೊರಗಡೆ ಜಗತ್ತಿನವರು ಈ ಜ್ಞಾನದ ಮಾತನ್ನು ಕೇಳಿದರೆ ಅವರಿಗೆ ಆಶ್ಚರ್ಯ ಆಗುತ್ತದೆ. ಅಹೋ, ಇದು ಬಹಳ ಸರ್ವಶ್ರೇಷ್ಠ ಜ್ಞಾನ ಆಗಿದೆ ಎಂದು ಆಶ್ಚರ್ಯ ಪಡುತ್ತಾರೆ. ಒಳ್ಳೆಯದು. ನೀವು ಕೂಡ ಈಗ ಈ ರೀತಿ ಸ್ವದರ್ಶನ ಚಕ್ರಧಾರಿಗಳಾಗಿ ಆಗ ನಂತರ ನೀವು ವಿಶ್ವದ ಮಾಲೀಕರು ಅಂದರೆ ಚಕ್ರವರ್ತಿ ಅಥವಾ ರಾಜ ಆಗುತ್ತೀರಾ. ಇಲ್ಲಿ ಜ್ಞಾನವನ್ನು ಕೇಳುತ್ತಾರೆ. ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಜ್ಞಾನದ ಮಾತು ಬುದ್ಧಿಯಿಂದ ಸಮಾಪ್ತಿಯಾಗುತ್ತದೆ. ಅವರು ಜ್ಞಾನ ಮಾರ್ಗದಿಂದ ಜೀವನವನ್ನೇ ಸಮಾಪ್ತಿ ಮಾಡಿಕೊಳ್ಳುತ್ತಾರೆ. ಮಾಯೆ ಬಹಳಷ್ಟು ಬಹದ್ದೂರ್ ಆಗಿದೆ. ಇಲ್ಲಿ ಕೇಳಿದಂತಹ ಜ್ಞಾನ ಇಲ್ಲೇ ಉಳಿದುಕೊಳ್ಳುತ್ತದೆ. ಹೇಗೆ ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗ ಮಗು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತದೆ, ಪರಮಾತ್ಮ ತಂದೆ ನನ್ನನ್ನು ಈ ಗರ್ಭ ಜೈಲಿನಿಂದ ಮುಕ್ತ ಮಾಡಿ ಪುನಃ ಎಂದೂ ನಾನು ಪಾಪವನ್ನು ಮಾಡುವುದಿಲ್ಲ ಎಂದು. ಅದೇ ಮಗು ಗರ್ಭ ಜೈಲಿನಿಂದ ಮುಕ್ತಾಗಿ ಹೊರಗಡೆ ಬಂದ ತಕ್ಷಣ ಗರ್ಭದಲ್ಲಿ ಹೇಳಿದಂತಹ ಮಾತು ಅಲ್ಲೇ ಉಳಿದುಕೊಳ್ಳುತ್ತದೆ. ಅಂದರೆ ಆ ಮಾತನ್ನು ಆ ಮಗು ಧಾರಣೆ ಮಾಡಿಕೊಳ್ಳುವುದಿಲ್ಲ. ನೀವು ಪ್ರದರ್ಶನದಲ್ಲಿ ಜ್ಞಾನವನ್ನು ತಿಳಿಸುತ್ತೀರಾ. ಜ್ಞಾನವನ್ನು ಕೇಳಿ ಅನೇಕರು ಜ್ಞಾನ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಈ ಜ್ಞಾನ ಬಹಳ ಒಳ್ಳೆಯ ಜ್ಞಾನ ಆಗಿದೆ ಎಂದು ಹೇಳುತ್ತಾರೆ. ನಾವು ಪುರುಷಾರ್ಥವನ್ನು ಮಾಡಿ ಈ ರೀತಿ ಮಾಡುತ್ತೇವೆ, ಆ ರೀತಿ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಕೇಳಿದಂತಹ ಜ್ಞಾನವನ್ನು ಇಲ್ಲೇ ಬಿಟ್ಟು ಹೋಗುತ್ತಾರೆ. ಜ್ಞಾನವನ್ನು ಕೇಳಿ ಹೊರಗಡೆ ಹೋದ ತಕ್ಷಣ ಇಲ್ಲಿ ಕೇಳಿದ ಜ್ಞಾನವನ್ನು ಇಲ್ಲೇ ಬಿಟ್ಟು ಬಿಡುತ್ತಾರೆ. ಆದರೂ ಕೂಡ ಜ್ಞಾನವನ್ನು ಕೇಳಿರುವ ಕಾರಣ ಸ್ವಲ್ಪವಾದರೂ ಜ್ಞಾನದ ಪ್ರಭಾವ ಅವರ ಮೇಲೆ ಆಗಿರುತ್ತದೆ. ಅವರು ಎಂದೂ ಪುನಃ ಜ್ಞಾನ ಮಾರ್ಗಕ್ಕೆ ಬರುವುದೇ ಇಲ್ಲ ಎಂದು ತಿಳಿದುಕೊಳ್ಳಬೇಡಿ.
ವೃಕ್ಷ ವೃದ್ಧಿಯಾಗುತ್ತಾ ಇರುತ್ತದೆ. ವೃಕ್ಷ ವೃದ್ಧಿಯಾದಾಗ ಈ ವೃಕ್ಷ ಎಲ್ಲರನ್ನೂ ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ. ಈಗ ಈ ಜಗತ್ತು ರವರವ ನರಕ ಆಗಿದೆ. ಗರುಡ ಪುರಾಣದಲ್ಲಿ ಇಂತಿಂತಹ ವಿಚಿತ್ರ ಮಾತನ್ನು ಬರೆದಿದ್ದಾರೆ. ಮನುಷ್ಯರು ಗರುಡ ಪುರಾಣದಲ್ಲಿ ಇರುವಂತಹ ಭಯಾನಕ ಮಾತನ್ನು ಕೇಳಿ ಸ್ವಲ್ಪ ಭಯಪಡಲಿ ಎಂದು ಇಂತಿಂತಹ ಮಾತನ್ನು ಮನುಷ್ಯರಿಗೆ ತಿಳಿಸುತ್ತಾರೆ. ಮನುಷ್ಯರು ಸರ್ಪ ಆಗುತ್ತಾರೆ, ಚೇಳಾಗುತ್ತಾರೆ ಎಂದು ಗರುಡ ಪುರಾಣದಲ್ಲಿ ಹೇಳುತ್ತಾರೆ. ಆದರೆ ಮನುಷ್ಯರು ಮನುಷ್ಯರೇ ಆಗುತ್ತಾರೆ ಅನ್ನುವುದು ಅವರಿಗೆ ಗೊತ್ತಿಲ್ಲ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ಈ ವಿಷಯ ವೈತರಣಿಯ ನದಿಯಿಂದ ಮುಕ್ತ ಮಾಡಿ ಕ್ಷೀರ ಸಾಗರಕ್ಕೆ ಕಳಿಸುತ್ತೇನೆ. ನಿಜವಾಗಿಯೂ ನೀವು ಶಾಂತಿಧಾಮದ ನಿವಾಸಿಗಳಾಗಿದ್ದೀರಿ. ನಂತರ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನೀವು ಸುಖಧಾಮದಲ್ಲಿ ಬಂದಿರಿ. ಈಗ ಪುನಃ ಮೊದಲು ಶಾಂತಿಧಾಮಕ್ಕೆ ಹೋಗುತ್ತೀರಾ, ನಂತರ ಸುಖಧಾಮದಲ್ಲಿ ಬರುತ್ತೀರಾ. ಅಂದ ಮೇಲೆ ಈ ಧಾಮವನ್ನು ನೀವು ನೆನಪು ಮಾಡುತ್ತೀರಾ ತಾನೆ? ನೀವೇ ಮಾತ್ಪಿತ ಆಗಿದ್ದೀರಾ. ನಿಮ್ಮ ಕೃಪೆಯಿಂದ ಅಪಾರ ಸುಖ ಸಿಗುತ್ತದೆ ಎಂದು ಗಾಯನವನ್ನು ಮಾಡುತ್ತಾರೆ. ಸತ್ಯಯುಗದಲ್ಲಿ ನಮಗೆ ಅಪಾರ ಸುಖ ಸಿಗುತ್ತದೆ. ಈಗ ಇದು ಸಂಗಮ ಯುಗ ಆಗಿದೆ. ಇಲ್ಲಿ ಅಂತ್ಯದಲ್ಲಿ ಮನುಷ್ಯರು ಅಯ್ಯೋ ಅಯ್ಯೋ ಎಂದು ಕೂಗುತ್ತಾರೆ. ಏಕೆಂದರೆ ಅಂತ್ಯದಲ್ಲಿ ದುಃಖ ಬಹಳಷ್ಟು ಜಾಸ್ತಿ ಇರುತ್ತದೆ. ನಂತರ ಪುನಃ ಸತ್ಯಯುಗದಲ್ಲಿ ಬಹಳಷ್ಟು ಜಾಸ್ತಿ ಸುಖ ಇರುತ್ತದೆ. ಅತಿ ಸುಖ ಮತ್ತು ಅತಿ ದುಃಖದ ಆಟ ಈ ಆಟ ಆಗಿದೆ. ಅತಿ ಸುಖ ಮತ್ತು ಅತಿ ದುಃಖದ ಆಧಾರದಿಂದ ಈ ಆಟ ನಿರ್ಮಾಣ ಆಗಿದೆ. ವಿಷ್ಣುವಿನ ಅವತಾರವನ್ನು ತೋರಿಸುತ್ತಾರೆ. ಲಕ್ಷ್ಮೀನಾರಾಯಣರು ಜೋಡಿಯಾಗಿ ಮೇಲಿನಿಂದ ಕೆಳಗಡೆ ಬರುತ್ತಾರೆ ಎಂದು ತೋರಿಸುತ್ತಾರೆ. ಆದರೆ ಮೇಲಿನಿಂದ ಶರೀರವನ್ನು ಧಾರಣೆ ಮಾಡಿಕೊಂಡು ಯಾರಾದರೂ ಬರಲು ಸಾಧ್ಯ ಇದೆಯೇನು? ಪ್ರತಿಯೊಂದು ಆತ್ಮ ಮೇಲಿನಿಂದ ಈ ಸೃಷ್ಟಿಗೆ ಬರುತ್ತದೆ. ಆದರೆ ಈಶ್ವರ ತಂದೆಯ ಅವತರಣೆ ಬಹಳಷ್ಟು ವಿಚಿತ್ರವಾದ ಅವತರಣೆ ಆಗಿದೆ. ಪರಮಾತ್ಮ ತಂದೆ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಶಿವ ಜಯಂತಿಯ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಪರಂಪಿತ ಪರಮಾತ್ಮ ಶಿವ ತಂದೆ ಬಂದು ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಆಸ್ತಿಯನ್ನು ಒಂದು ವೇಳೆ ನಮಗೆ ನೀಡುತ್ತಾರೆ ಎಂದು ಎಲ್ಲರಿಗೂ ಗೊತ್ತಿದ್ದರೆ ಇಡೀ ವಿಶ್ವದಲ್ಲಿರುವ ಎಲ್ಲಾ ಆತ್ಮರು ಪರಮಾತ್ಮ ತಂದೆಯ ಜನ್ಮದಿನದ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದರು. ಪರಮಾತ್ಮ ತಂದೆ ಮುಕ್ತಿದಾತ ಆಗಿದ್ದಾರೆ, ಮಾರ್ಗದರ್ಶಕ ಆಗಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಂಡರೆ ಶಿವ ತಂದೆಯ ನೆನಪಾರ್ಥವಾಗಿ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದರು. ಶಿವ ತಂದೆಯ ಜನ್ಮದಿನ ಭಾರತದಲ್ಲೇ ನಡೆಯುತ್ತದೆ. ಭಾರತದಲ್ಲೇ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಆದರೆ ಶಿವ ತಂದೆಯ ಸಂಪೂರ್ಣ ಪರಿಚಯವನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಶಿವ ತಂದೆಯ ಜನ್ಮದಿನಕ್ಕೆ ರಜೆಯನ್ನೂ ಕೂಡ ಕೊಡುವುದಿಲ್ಲ. ಯಾವ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೋ ಅವರ ಜನ್ಮದಿನವನ್ನು ಎಲ್ಲರೂ ಆಚರಣೆ ಮಾಡಬೇಕು. ಮತ್ತು ಪರಮಾತ್ಮ ತಂದೆಯ ಜನ್ಮಭೂಮಿ ಯಾವುದಾಗಿದೆಯೋ, ಯಾವ ಜನ್ಮಭೂಮಿಯಲ್ಲಿ ಪರಮಾತ್ಮ ತಂದೆ ಅಲೌಕಿಕ ಕಾರ್ಯವನ್ನು ಬಂದು ಮಾಡುತ್ತಾರೋ ಆ ತೀರ್ಥಯಾತ್ರೆಯ ಸ್ಥಾನ ಆದಂತಹ ಮಧುಬನಕ್ಕೆ ಬಹಳಷ್ಟು ಮಾನ್ಯತೆಯನ್ನು ನೀಡಬೇಕು. ಮೌಂಟ್ ಅಬುನಲ್ಲಿ ನಿಮ್ಮ ನೆನಪಾರ್ಥವಾದ ಮಂದಿರ ಕೂಡ ಇದೆ. ಆದರೆ ಶಿವ ತಂದೆ ಇಲ್ಲೇ ಬಂದು ಮುಕ್ತಿದಾತ ಆಗುತ್ತಾರೆ, ಮಾರ್ಗದರ್ಶಕ ಆಗುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಹೇಳುತ್ತಾರೆ ಸರ್ವರ ದುಃಖವನ್ನು ದೂರ ಮಾಡಿ ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು. ಆದರೆ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಭಾರತ ಬಹಳಷ್ಟು ಸರ್ವಶ್ರೇಷ್ಠ ದೇಶ ಆಗಿತ್ತು. ಭಾರತದ ಮಹಿಮೆ ಅಪರಂ ಅಪಾರ ಆಗಿದೆ ಎಂದು ಗಾಯನ ಇದೆ. ಭಾರತದಲ್ಲೇ ಶಿವ ತಂದೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದನ್ನು ಬೇರೆ ಯಾರೂ ಒಪ್ಪಿಕೊಳ್ಳುವುದಿಲ್ಲ. ಆ ಶಿವ ತಂದೆಗೆ ಬೇರೆ ಯಾರೂ ಮಾನ್ಯತೆಯನ್ನು ಕೊಡುವುದಿಲ್ಲ. ಶಿವ ತಂದೆಯ ಸ್ಟ್ಯಾಂಪ್ ಅನ್ನು ಕೂಡ ನಿರ್ಮಾಣ ಮಾಡುವುದಿಲ್ಲ. ಇನ್ನು ಅನೇಕ ವ್ಯಕ್ತಿಗಳ ಸ್ಟ್ಯಾಂಪ್ ಅನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ. ಅಂದ ಮೇಲೆ ಆ ಜನರಿಗೆ ಹೇಗೆ ಈ ಜ್ಞಾನವನ್ನು ತಿಳಿಸುವುದು? ಶಿವ ತಂದೆಯ ಮಹತ್ವ ಆ ಎಲ್ಲಾ ವ್ಯಕ್ತಿಗಳಿಗೂ ಗೊತ್ತಾಗಬೇಕು. ಅದಕ್ಕೋಸ್ಕರ ಹೇಗೆ ಜ್ಞಾನದ ಮಾತನ್ನು ತಿಳಿಸುವುದು? ಸನ್ಯಾಸಿಗಳು ವಿದೇಶಕ್ಕೆ ಹೋಗಿ ಭಾರತದ ಪ್ರಾಚೀನ ಯೋಗವನ್ನು ವಿದೇಶದಲ್ಲಿ ಕಲಿಸುತ್ತಾರೆ. ಯಾವಾಗ ನೀವು ರಾಜಯೋಗದ ಬಗ್ಗೆ ಎಲ್ಲರಿಗೂ ತಿಳಿಸುತ್ತೀರೋ ಆಗ ನಿಮ್ಮ ಹೆಸರು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ. ನೀವೀಗ ಎಲ್ಲರಿಗೂ ತಿಳಿಸಬೇಕು, ರಾಜಯೋಗವನ್ನು ನಮಗೆ ಯಾರು ಕಲಿಸಿದ್ದರು, ರಾಜಯೋಗವನ್ನು ಯಾರು ಕಲಿಸಿದ್ದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಶ್ರೀಕೃಷ್ಣ ಹಠಯೋಗವನ್ನು ಕಲಿಸಿಲ್ಲ,
ಹಠಯೋಗ ಸನ್ಯಾಸಿಗಳ ಯೋಗ ಆಗಿದೆ. ಸನ್ಯಾಸಿಗಳು ಹಠಯೋಗವನ್ನು ಕಲಿಸುತ್ತಾರೆ. ಯಾರು ಬಹಳಷ್ಟು ಶಿಕ್ಷಣವನ್ನು ಕಲಿತಿದ್ದಾರೋ, ವಿದ್ಯಾವಂತರಾಗಿದ್ದಾರೋ, ಅವರು ತಮ್ಮನ್ನು ತಾವು ಫಿಲಾಸಫರ್ಸ್ ಎಂದು ಹೇಳಿಸಿಕೊಳ್ಳುತ್ತಾರೆ, ತತ್ವಜ್ಞಾನಿಗಳು ಎಂದು ಹೇಳಿಸಿಕೊಳ್ಳುತ್ತಾರೆ. ಅವರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡರೆ ಇನ್ನೂ ಜಾಸ್ತಿ ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳಬಹುದು. ನಾನು ಇಷ್ಟೊಂದು ಶಾಸ್ತ್ರವನ್ನು ಓದಿದ್ದೇನೆ, ಆದರೆ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಅದೇ ಸರಿಯಾದ ಮಾತಾಗಿದೆ, ಉಳಿದಿದ್ದೆಲ್ಲ ತಪ್ಪು ಮಾತಾಗಿದೆ ಎಂದು ಅವರಿಗೆ ಅರ್ಥ ಆಗಬೇಕು. ಮಧುಬನ ಬಹಳ ದೊಡ್ಡ ತೀರ್ಥಸ್ಥಾನ ಆಗಿದೆ ಎಂದು ಅವರಿಗೆ ಅರ್ಥ ಆಗಬೇಕು. ಬಹಳ ದೊಡ್ಡ ತೀರ್ಥಸ್ಥಾನ ಆದಂತಹ ಮಧುಬನದಲ್ಲೇ ಪರಮಾತ್ಮ ತಂದೆ ಬರುತ್ತಾರೆ ಅನ್ನುವುದು ಅವರಿಗೆ ಅರ್ಥ ಆಗಬೇಕು. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಮಧುಬನಕ್ಕೆ ಧರ್ಮಭೂಮಿ ಎಂದು ಕರೆಯಲಾಗುತ್ತದೆ. ಮಧುಬನದಲ್ಲಿ ಧರ್ಮಾತ್ಮರು ನಿವಾಸವನ್ನು ಮಾಡುತ್ತಾರೆ. ಇಲ್ಲಿ ಎಷ್ಟು ಜನ ಧರ್ಮಾತ್ಮರು ಇದ್ದಾರೋ ಅಷ್ಟು ಧರ್ಮಾತ್ಮರು ಬೇರೆ ಯಾವ ಸ್ಥಾನದಲ್ಲೂ ಇಲ್ಲ. ನೀವೀಗ ಎಷ್ಟೊಂದು ದಾನ ಪುಣ್ಯವನ್ನು ಮಾಡುತ್ತೀರಾ. ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡು ತನ್ನು ಮನ ಧನದಿಂದ ಸರ್ವಸ್ವವನ್ನು ಪರಮಾತ್ಮ ತಂದೆಯ ಸೇವೆಯಲ್ಲಿ ಅರ್ಪಣೆ ಮಾಡುತ್ತೀರಾ. ಪರಮಾತ್ಮ ತಂದೆ ಸರ್ವರಿಗೂ ಮುಕ್ತಿಯನ್ನು ನೀಡುತ್ತಾರೆ, ಸರ್ವರನ್ನು ದುಃಖದಿಂದ ಮುಕ್ತ ಮಾಡುತ್ತಾರೆ. ಮತ್ತು ಧರ್ಮಸ್ಥಾಪಕರು ಯಾರನ್ನು ದುಃಖದಿಂದ ಮುಕ್ತ ಮಾಡುವುದಿಲ್ಲ. ಧರ್ಮಸ್ಥಾಪಕರು ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೆ. ನಂಬರ್ ವಾರಾಗಿ ಎಲ್ಲರೂ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ. ನಂಬರ್ ವಾರಾಗಿ ಎಲ್ಲರೂ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ. ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ತಮೋ ಪ್ರಧಾನರಾಗುತ್ತಾರೆ. ಪುನಃ ಪರಮಾತ್ಮ ತಂದೆ ಬಂದು ನಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಭಾರತ ದೇಶ ಬಹಳ ದೊಡ್ಡ ತೀರ್ಥಸ್ಥಾನ ಆಗಿದೆ. ಭಾರತ ದೇಶ ಎಲ್ಲದಕ್ಕಿಂತ ನಂಬರ್ 1 ಶ್ರೇಷ್ಠ ಭೂಮಿಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಾರತ ದೇಶ ನನ್ನ ಜನ್ಮಭೂಮಿಯಾಗಿದೆ. ನಾನು ಭಾರತದಲ್ಲೇ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತೇನೆ, ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ. ಇಂತಹ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಿ. ನೀವು ಎಂತಹ ಕರ್ಮವನ್ನು ಮಾಡುತ್ತೀರೋ ನಿಮ್ಮನ್ನು ನೋಡಿ ಅನ್ಯರೂ ಕೂಡ ಅಂಥದ್ದೇ ಕರ್ಮವನ್ನು ಮಾಡುತ್ತಾರೆ. ಇದಕ್ಕೆ ಅಲೌಕಿಕ ದಿವ್ಯ ಕರ್ಮ ಎಂದು ಕರೆಯಲಾಗುತ್ತದೆ. ಈ ಜ್ಞಾನದ ಮಾತನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ. ಎಂತೆಂತಹ ಆತ್ಮರು ಹುಟ್ಟಿಕೊಳ್ಳುತ್ತಾರೆ ಅಂದರೆ ಅವರು ನಿಮ್ಮ ಚಿತ್ರವನ್ನೂ ಕೂಡ ತೆಗೆದುಕೊಂಡು ಹೋಗುತ್ತಾರೆ. ಒಳ್ಳೊಳ್ಳೆಯ ಚಿತ್ರವನ್ನು ನೀವು ತಯಾರು ಮಾಡಿದರೆ ಅದನ್ನು ಹಡಗಿನಲ್ಲಿ ತುಂಬಿಕೊಂಡು ತೆಗೆದುಕೊಂಡು ಹೋಗುತ್ತಾರೆ. ಬೇರೆ ಬೇರೆ ಸ್ಥಾನದಲ್ಲಿ ಹಡಗು ನಿಂತಿರುತ್ತದೆ, ಅಲ್ಲಿ ನೀವು ಚಿತ್ರವನ್ನು ಹಾಕಬೇಕು. ಈಗ ಬಹಳಷ್ಟು ಸೇವೆ ನಡೆಯುತ್ತದೆ. ಉದಾರ ಚಿತ್ತವಾಗಿ ನಿಮ್ಮ ಹುಂಡಿಯನ್ನು ತುಂಬುವಂತಹ ಬಹಳಷ್ಟು ದೊಡ್ಡ ಶ್ರೀಮಂತರೂ ಕೂಡ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಅಂದ ಮೇಲೆ ಇಂತಹ ಈಶ್ವರ್ಯ ಕಾರ್ಯದಲ್ಲಿ ನೀವು ತೊಡಗಿಬಿಡಬೇಕು. ಇವರು ಯಾರಾಗಿದ್ದಾರೆ, ಈ ಹಳೆಯ ಜಗತ್ತು ಹೇಗೆ ಪರಿವರ್ತನೆ ಆಗುತ್ತದೆ ಮತ್ತು ಹೊಸ ಜಗತ್ತು ಹೇಗೆ ಸ್ಥಾಪನೆ ಆಗುತ್ತದೆ, ಇವರು ಯಾರಾಗಿದ್ದಾರೆ, ಈ ಹಳೆಯ ಜಗತ್ತನ್ನು ಇವರು ಹೇಗೆ ಪರಿವರ್ತನೆ ಮಾಡಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಅನ್ನುವುದು ಎಲ್ಲರಿಗೂ ಗೊತ್ತಾಗಬೇಕು. ಮೊದಲು ನಿಮ್ಮ ಬುದ್ಧಿ ಕಲ್ಲು ಬುದ್ಧಿಯಾಗಿತ್ತು, ಈಗ ನಿಮ್ಮ ಬುದ್ಧಿ ಬಹಳಷ್ಟು ಸ್ವಚ್ಛ ಬುದ್ಧಿಯಾಗಿದೆ. ನಿಮಗೆ ಗೊತ್ತಿದೆ, ಈ ಜ್ಞಾನ ಮತ್ತು ಯೋಗದ ಶಕ್ತಿಯ ಮೂಲಕ ನಾವು ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ. ಇನ್ನು ಉಳಿದ ಎಲ್ಲಾ ಆತ್ಮರು ಮುಕ್ತಿಧಾಮಕ್ಕೆ ಹೋಗುತ್ತಾರೆ. ಈಗ ನೀವು ಅಧಿಕಾರಿಗಳಾಗಬೇಕು. ಬೇಹದ್ದಿನ ತಂದೆಗೆ ನೀವು ಮಕ್ಕಳಾಗಿದ್ದೀರಾ. ತಂದೆಯ ಮೂಲಕ ನಿಮಗೆ ಶಕ್ತಿ ಸಿಗುತ್ತದೆ, ತಂದೆಯ ನೆನಪಿನ ಮೂಲಕ ಶಕ್ತಿ ಸಿಗುತ್ತದೆ. ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಬೇಕು. ಪರಮಾತ್ಮ ತಂದೆಗೆ ಇಡೀ ವಿಶ್ವದಲ್ಲೇ ಸರ್ವ ಶಕ್ತಿಗಳಿಗೆ ಅಧಿಕಾರಿ ಎಂದು ಕರೆಯಲಾಗುತ್ತದೆ. ಎಲ್ಲಾ ವೇದಶಾಸ್ತ್ರದ ಸಾರವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಅಂದ ಮೇಲೆ ಮಕ್ಕಳಿಗೂ ಕೂಡ ಸೇವೆಯನ್ನು ಮಾಡುವಂತಹ ಉತ್ಸಾಹ ಬಹಳಷ್ಟು ಜಾಸ್ತಿ ಇರಬೇಕು. ನಿಮ್ಮ ಬಾಯಿಂದ ಜ್ಞಾನರತ್ನಗಳೇ ಬರಬೇಕು. ಜ್ಞಾನರತ್ನವನ್ನು ಬಿಟ್ಟು ನಿಮ್ಮ ಬಾಯಿಂದ ಬೇರೆ ಯಾವ ಮಾತೂ ಬರಬಾರದು. ಇಲ್ಲಿ ಪ್ರತಿಯೊಬ್ಬರೂ ಕೂಡ ರೂಪ ಬಸಂತಾಗಿದ್ದೀರಾ, ಅಂದರೆ ಜ್ಞಾನಿಗಳು ಮತ್ತು ಯೋಗಿಗಳಾಗಿದ್ದೀರಾ. ಈಗ ಇಡೀ ಜಗತ್ತೇ ಸಂಪೂರ್ಣ ಹಸುರಾದ ಜಗತ್ತಾಗುತ್ತದೆ ಅನ್ನುವುದನ್ನು ನೀವು ನೋಡುತ್ತೀರಾ. ಎಲ್ಲವೂ ಹೊಸದಾಗುತ್ತದೆ,
ಸತ್ಯಯುಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಸತ್ಯಯುಗದಲ್ಲಿ ಪಂಚತತ್ವ ಕೂಡ ನಿಮ್ಮ ಸೇವೆಗೋಸ್ಕರ ನಿಮ್ಮ ಸಮ್ಮುಖದಲ್ಲಿ ಉಪಸ್ಥಿತ ಆಗಿರುತ್ತದೆ. ಈಗ ಆ ಪಂಚತತ್ವ ಕೂಡ ಡಿಸ್ಸರ್ವಿಸ್ ಅನ್ನು ಮಾಡುತ್ತದೆ. ಏಕೆಂದರೆ ಮನುಷ್ಯರು ಪಂಚತತ್ವದ ಮೂಲಕ ಸೇವೆಯನ್ನು ಮಾಡಿಸಿಕೊಳ್ಳಲು ಯೋಗ್ಯರಾಗಿಲ್ಲ. ಪರಮಾತ್ಮ ತಂದೆ ಈಗ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ರೂಪ ಬಸಂತಾಗಿ ಮುಖದಿಂದ ಸದಾ ಜ್ಞಾನರತ್ನವನ್ನೇ ನುಡಿಯಬೇಕು. ನೀವೀಗ ರೂಪ ಬಸಂತ್ ಅಂದರೆ ಜ್ಞಾನಿಗಳು ಮತ್ತು ಯೋಗಿಗಳಾಗಿ ನಿಮ್ಮ ಬಾಯಿಂದ ಸದಾ ಜ್ಞಾನರತ್ನವೇ ಬರಬೇಕು. ಸೇವೆಯನ್ನು ಮಾಡುವಂತಹ ಉತ್ಸಾಹ ಇರಬೇಕು. ಎಲ್ಲರಿಗೂ ತಂದೆಯ ನೆನಪನ್ನು ಮಾಡಿಸಬೇಕು. ತಂದೆಯ ನೆನಪನ್ನು ಸರ್ವರಿಗೂ ಮಾಡಿಸುವಂತಹ ಅಲೌಕಿಕ ಕಾರ್ಯವನ್ನು ನಾನೀಗ ಮಾಡಬೇಕು ಮತ್ತು ನಾನು ಸ್ವಯಂ ತಂದೆಯ ನೆನಪಿನಲ್ಲಿ ಇರಬೇಕು. ಸೆಕೆಂಡ್ ಪಾಯಿಂಟ್, ಸತ್ಯ ಸತ್ಯ ಪ್ರಿಯತಮೆಯರಾಗಿ ಒಬ್ಬ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಗೆ ಬಲಿಹಾರಿ ಆಗುವುದು ಅಂದರೆ ತಂದೆಗೆ ಸ್ವಯಂ ಅನ್ನು ಅರ್ಪಣೆ ಮಾಡಿಕೊಳ್ಳುವುದಾಗಿದೆ. ತಂದೆಗೆ ಬಲಿಹಾರಿ ಆದಾಗಲೇ ಸತ್ಯವಾದ ದೀಪಾವಳಿ ಹಬ್ಬ ನಡೆಯುತ್ತದೆ. ಇಂದಿನ ವರದಾನ ಆಗಿದೆ. ವಿಶ್ವ ಮಹಾರಾಜನ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಸರ್ವಶಕ್ತಿಯ ಸ್ಟಾಕ್ನಿಂದ ಸಂಪನ್ನಾಗಿ ಅಂದರೆ ಭರ್ಪೂರಾಗಿ ಯಾರು ವಿಶ್ವ ಮಹಾರಾಜನ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆತ್ಮರಾಗಿದ್ದಾರೋ ಅವರ ಪುರುಷಾರ್ಥ ಕೇವಲ ಸ್ವಯಂಗೋಸ್ಕರ ನಡೆಯುವುದಿಲ್ಲ. ತಮ್ಮ ಜೀವನದಲ್ಲಿ ಬರುವಂತಹ ವಿಘ್ನ ಮತ್ತು ಪರೀಕ್ಷೆಯನ್ನು ಪಾಸ್ ಮಾಡುವುದು ಬಹಳಷ್ಟು ಸಾಮಾನ್ಯ ಮಾತಾಗಿದೆ. ಆದರೆ ಯಾರು ವಿಶ್ವಕ್ಕೆ ಮಹಾರಾಜ ಆಗುವಂತಹ ಆತ್ಮ ಆಗಿದ್ದಾರೋ ಅವರ ಬಳಿ ಈಗಿನಿಂದಲೇ ಸರ್ವಶಕ್ತಿಯ ಸ್ಟಾಕ್ ಭರ್ಪೂರಾಗಿರುತ್ತದೆ. ಅವರ ಪ್ರತಿಕ್ಷಣ ಪ್ರತಿಯೊಂದು ಸಂಕಲ್ಪ ಅನ್ಯರಿಗೋಸ್ಕರ ಆಗಿರುತ್ತದೆ. ವಿಶ್ವ ಮಹಾರಾಜನಾಗುವಂತಹ ಆತ್ಮರು ಪ್ರತಿಕ್ಷಣ ಮತ್ತು ಪ್ರತಿ ಸಂಕಲ್ಪವನ್ನು ಅನ್ಯರಿಗೋಸ್ಕರ ಅರ್ಪಣೆ ಮಾಡುತ್ತಾರೆ. ತನು, ಮನ, ಧನ, ಸಮಯ, ಶ್ವಾಸ ಎಲ್ಲವನ್ನು ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಸಫಲ ಮಾಡುತ್ತಿರುತ್ತಾರೆ. ಇಂದಿನ ಸ್ಲೋಗನ್ ಆಗಿದೆ. ಕೇವಲ ಒಂದೇ ಒಂದು ದುರ್ಬಲತೆ ಅನೇಕ ವಿಶೇಷತೆಗಳನ್ನು ಸಮಾಪ್ತಿ ಮಾಡುತ್ತದೆ. ಆದ್ದರಿಂದ ದುರ್ಬಲತೆಗಳಿಗೆ ಡೈವರ್ಸ್ ಅನ್ನು ಕೊಟ್ಟು ಬಿಡಿ. ಒಂದೇ ಒಂದು ದುರ್ಬಲತೆ ಇದ್ದರೂ ಕೂಡ ಆ ದುರ್ಬಲತೆ ಅನೇಕ ವಿಶೇಷತೆಯನ್ನು ಸಮಾಪ್ತಿ ಮಾಡುತ್ತದೆ. ಆದ್ದರಿಂದ ಆ ಒಂದು ದುರ್ಬಲತೆಗೂ ಕೂಡ ಡೈವರ್ಸ್ ಅನ್ನು ಕೊಡಿ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಸ್ವಯಂ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ. ನಿಮ್ಮ ಶುಭ ಭಾವನೆ, ಶ್ರೇಷ್ಠ ಕಾಮನೆ, ಶ್ರೇಷ್ಠ ವೃತ್ತಿ, ಶ್ರೇಷ್ಠ ವೈಬ್ರೇಷನ್ನ ಮೂಲಕ ಯಾವುದೇ ಸ್ಥಾನದಲ್ಲಿ ಇದ್ದರೂ ಕೂಡ ಮನಸ್ಸಿನ ಮೂಲಕ ಅನೇಕ ಆತ್ಮರ ಸೇವೆಯನ್ನು ನೀವು ಮಾಡಬಹುದು. ಅದಕ್ಕೋಸ್ಕರ ವಿಧಿ ಅಂದರೆ ನೀವು ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಆಗಬೇಕು. ಲೈಟ್ ಹೌಸ್ ಆಗಿ ಮೈಟ್ ಹೌಸ್ ಆಗಿ ಸೇವೆಯನ್ನು ಮಾಡುವಾಗ ಸ್ಥೂಲ ಸಾಧನದ ತೊಂದರೆ ಆಗುವುದಿಲ್ಲ. ಸ್ಥೂಲ ಸೇವೆಯ ಅವಕಾಶದ ತೊಂದರೆ ಆಗುವುದಿಲ್ಲ. ಸಮಯದ ಮಾತಿನ ತೊಂದರೆ ಇರುವುದಿಲ್ಲ. ಸಮಯ ಇಲ್ಲ ಅನ್ನುವ ಸಮಯದ ತೊಂದರೆ ಆಗುವುದಿಲ್ಲ. ಕೇವಲ ಲೈಟ್ ಮತ್ತು ಮೈಟ್ನಿಂದ ಸಂಪನ್ನ ಆಗುವಂತಹ ಅವಶ್ಯಕತೆ ಇದೆ. ಅಂದರೆ ಪ್ರಕಾಶ ಮತ್ತು ಶಕ್ತಿಯಿಂದ ಸಂಪನ್ನ ಆಗುವ ಅವಶ್ಯಕತೆ ಇದೆ. ಒಳ್ಳೆಯದು. ಓಂ ಶಾಂತಿ.